ಹಲ್ಲು ಹುಳುಕಾಗಲಿಕ್ಕೆ ನಮಗೆ ನಾವು ತಿನ್ನುವಂಥ ಒಂದು ಶುಗರ್, ಸಿಹಿಯಾದ ಪದಾರ್ಥ ಇರಲಿ, ಮತ್ತು ಈ ಸಿಹಿಯಾದ ಪದಾರ್ಥವು ನಮ್ಮ ಹಲ್ಲಿನ ಮೇಲೆ ಕೂತ್ಕೊಳ್ಬೇಕಾಗ್ತದೆ. ನೀವು ಈ ಮಾಡೆಲ್ ನೋಡಿದರೆ ಗೊತ್ತಾಗ್ತದೆ. ಇದು ಮೇಲಿನ ದವಡೆ, ಇದು ಕೆಳಗಿನ ದವಡೆ, ಮೇಲಿನ ದವಡೆ ಹಾಗೂ ಕೆಳಗಿನ ದವಡೆ. ನೀವು ನೋಡಿದರೆ ಈ ಹಲ್ಲುಗಳು, ಎದುರಿನ ಹಲ್ಲು, ಇದಕ್ಕೆ ನಾವೇಂತೇವೆ ಇನ್ಸೈಸರ್ ಅಂತ ಹೇಳ್ತೇವೆ. ಇನ್ಸೈಸರ್ ಎದುರಿನ ಹಲ್ಲು ಈ ಥರ ಇರ್ತದೆ. ಅದು ನಮಗೆ ಖಾಲಿ ಕಚ್ಚಲಿಕ್ಕೆ, ತುಂಡು ಮಾಡಿ ಕಟ್ ಮಾಡಿ ತಿನ್ನಲಿಕ್ಕೆ ಸಹಾಯ ಮಾಡ್ತದೆ. ಹಾಗೆ ದವಡೆ ಹಲ್ಲು, ಇದರಲ್ಲಿ ಅಗಾಲವಾದ ಮೈ ಇರ್ತದೆ, ಮೇಲುಗಡೆಯಲ್ಲಿ ಮೈ ಇರ್ತದೆ. ಸೊ ಇದು ನಮಗೆ ಹೀಗೆ ಅಗಾಲವಾದ ಮೈ ಇರ್ತದೆ. ಈ ಹಲ್ಲು ನಮಗೆ ನುಣ್ಣಗೆ ಆಹಾರವನ್ನು ಅಗಿದು ತಿನ್ನಲಿಕ್ಕೆ, ನುಣ್ಣಗೆ ತಿನ್ನಲಿಕ್ಕೆ, ಅಗಿದು ತಿನ್ನಲಿಕ್ಕೆ ಸಹಾಯ ಮಾಡ್ತದೆ. ಎದುರಿನ ಹಲ್ಲು ಕಚ್ಚಲಿಕ್ಕೆ, ಹಿಂದಿನ ಹಲ್ಲು ನುಣ್ಣಗೆ ಆಹಾರವನ್ನು ಜಗದು ತಿನ್ನಲಿಕ್ಕೆ ಸಹಾಯ ಮಾಡ್ತದೆ. ಸೊ ಈಗ ಏನಾಗ್ತದೆ, ಇದರಲ್ಲಿ ಈ ಹಿಂದಿನ ಹಲ್ಲನ್ನು ರಚನೆ ನೋಡಿದರೆ ಇದರಲ್ಲಿ ಹಲ್ಲಿನ ಮೇಲಿನ ಭಾಗ ಸ್ವಲ್ಪ ರಫ್ ಆಗಿರ್ತದೆ. ಸೊ ಆಗ ಏನಾಗ್ತದೆ, ನಾವು ತಿಂದಂಥ ಅಂಟು ಪದಾರ್ಥ ಇರಲಿ, ಸಿಹಿ ಪದಾರ್ಥ ಇರಲಿ, ಈ ಹಲ್ಲಿನ ಮೇಲೆ ಕುಳಿತುಕೊಂಡು ಇದರ ಮೇಲೆ ಬ್ಯಾಕ್ಟೀರಿಯಾ, ನಮ್ಮ ಬಾಯಲ್ಲಿ ಬ್ಯಾಕ್ಟೀರಿಯಾ ಇರ್ತದೆ. ಸೊ ಈ ಹಲ್ಲಿನ ಮೇಲೆ ಕುಳಿತಂಥ ಈ ಸಿಹಿಯಾದ ಪದಾರ್ಥದ ಮೇಲೆ ಬ್ಯಾಕ್ಟೀರಿಯಾ ಕೂತು ಆಗ ಫರ್ಮೆಂಟೇಷನ್ ಆಗ್ತದೆ. ಅಲ್ಲಿಂದ ಆ್ಯಸಿಡ್ ಲಿಬ್ರೇಟ್ ಆಗ್ತದೆ, ಆ್ಯಸಿಡ್ ಉತ್ಪತ್ತಿ ಆಗ್ತದೆ. ಈ ಆ್ಯಸಿಡ್ ಏನು ಮಾಡ್ತದೆ, ಹಲ್ಲನ್ನು ಡಿಮಿನರಲೈಸ್ ಮಾಡ್ತದೆ. ಅಂದರೆ ಹಲ್ಲಿನ ಗಟ್ಟಿಯಾದ ಸ್ಟ್ರಕ್ಚರ್, ಎನಾಮಲ್ ಅಂತ ಹೇಳಿದೆ, ಅದರಲ್ಲಿ ಇರುವಂಥ ಇನ್ಆರ್ಗ್ಯಾನಿಕ್ ಸ್ಟ್ರಕ್ಚರನ್ನು ಹಾಗೂ ಆರ್ಗ್ಯಾನಿಕ್ ಸ್ಟ್ರಕ್ಚರನ್ನ ಹಾಳು ಮಾಡ್ತದೆ. ಅದನ್ನು ಸಾಫ್ಟ್ ಮಾಡ್ತದೆ. ಹಾಳು ಮಾಡಿ ಅಲ್ಲಿ ಕುಳಿ ಆಗ್ತದೆ, ಹೋಲಾಗ್ತದೆ, ತೂತಾಗ್ತದೆ. ಇದನ್ನು ದಂತಕ್ಷಯ ಅಂತ ಹೇಳ್ತೇವೆ, ಹಲ್ಲಿನ ಕುಳಿ ಅಂತೇಳಿ ಹೇಳ್ತೇವೆ. ಸೊ ಈ ಹಲ್ಲಿನ ಕುಳಿ ಪ್ರಾರಂಭಿಕ ಹಂತದಲ್ಲೇ ನಾವು ಅದನ್ನು ಕ್ಲೀನ್ ಮಾಡಿ, ದಂತ ವೈದ್ಯರಲ್ಲಿ ಹೋಗಿ ಭೇಟಿ ಮಾಡಿ, ಅಲ್ಲಿ ಅವರು ಚಿಕಿತ್ಸೆ ಕೊಟ್ಟು ಅದನ್ನು ಕ್ಲೀನ್ ಮಾಡಿ, ಅದಕ್ಕೆ ಸೂಕ್ತವಾದ ಮೆಟೀರಿಯಲ್ ಇರ್ತದೆ, ಸಿಮೆಂಟ್ ಆಗಲಿ, ಬೇರೆ ಬೇರೆ ಥರದ ವಸ್ತುಗಳಿದೆ ತುಂಬಿಸಲಿಕ್ಕೆ. ಅದರಿಂದ ಫಿಲ್ ಮಾಡಿಕೊಂಡು ತುಂಬಿಸ್ಕೊಂಡ್ರೆ ಅದು ನಂತರ ಈ ಇನಿಷಿಯಲ್ ಪ್ರಾರಂಭಿಕ ಹಂತದಲ್ಲಿರುವ ಹುಳುಕು ಮತ್ತೆ ದೊಡ್ಡದಾಗಿ ಪರಿವರ್ತನೆ ಆಗೋದಿಲ್ಲ. ಸೊ ಈ ಪ್ರಾರಂಭಿಕ ಹಂತದಲ್ಲಿ ನೀವು ಹಲ್ಲನ್ನು ಹಾಗೇ ಬಿಟ್ಟರೆ, ಹುಳುಕನ್ನು ಹಾಗೇ ಬಿಟ್ಟರೆ ನಂತರ ಏನಾಗ್ತದೆ, ಅದು ನಂತರದ ಪದರ, ಎನಾಮಲ್ ಅಂತ ಹೇಳಿದೆ, ಹೊರಗಿನ ಪದರ, ಹಲ್ಲಿನ ಎರಡನೇ ಪದರಕ್ಕೆ ಹೋಗಿ, ನಂತರ ಎರಡನೇ ಪದರಕ್ಕೆ ಹೋದ ತಕ್ಷಣ ನಿಮಗೆ ಏನಾಗ್ತದೆ, ನಮಗೆ ಸ್ವಲ್ಪ ಸೆನ್ಸೇಷನ್ ಸ್ಟಾರ್ಟ್ ಆಗ್ತದೆ. ಈ ಸಮಯದಲ್ಲೂ ನಾವು ಕೂಡ ದಂತ ವೈದ್ಯರನ್ನು ಭೇಟಿ ಆಗದೇ ಇದ್ದರೆ, ನೋಡದೇ ಇದ್ದರೆ, ಚಿಕಿತ್ಸೆ ಪಡೆಯದೇ ಇದ್ದರೆ ನಂತರ ಏನಾಗ್ತದೆ, ಅದು ಮೂರನೇ ಪದರ, ಅದರಲ್ಲಿ ನರ ಮತ್ತು ರಕ್ತನಾಳ ಇರ್ತದೆ ಅಂತ ಹೇಳಿದ್ದೇನೆ. ಆ ರಕ್ತನಾಳ, ನರಕ್ಕೆ ರಕ್ತನಾಳ ಇರುವಂಥ ಪಲ್ಪಿಗೆ ತಾಗಿದ ನಂತರ ನಮಗೆ ವಿಪರೀತ ನೋವು, ಕೀವಾಗ್ತದೆ, ಇನ್ಫೆಕ್ಷನ್ ಆಗ್ತದೆ, ವಿಪರೀತ ನೋವು ಶುರುವಾಗ್ತದೆ. ರಾತ್ರಿ ಎಲ್ಲ ನಿದ್ದೆ ಮಾಡಲಿಕ್ಕೆ ಆಗದಷ್ಟು ನೋವು ಶುರುವಾಗ್ತದೆ. ಊತ ಕಾಣ್ಕೊಳ್ಳುವುದು, ಮುಖ ಉಬ್ಬುವಂಥದ್ದು, ಸ್ವೆಲ್ಲಿಂಗ್ ಬರುವಂಥದ್ದು, ನುಂಗಲಿಕ್ಕೆ ಕಷ್ಟ ಆಗುವಂಥದ್ದು. ಸೊ ಇದೆಲ್ಲ ಒಂದು ಚೈನ್ ಆಫ್ ಆ್ಯಕ್ಷನ್ಸ್ ಇದರಲ್ಲಿರ್ತದೆ. ನೋವು ಬರುವಂಥದ್ದು, ಇದರಿಂದ ನಮ್ಮ ದೈನಂದಿನ ಚಟುವಟಿಕೆ ಕೂಡ ಹಾಳಾಗ್ತದೆ. ಸೊ ಅದರ ನಂತರ ನೀವು ದಂತ ವೈದ್ಯರಲ್ಲಿ ಹೋದರೆ ಆಗ ಕೂಡ ಅದಕ್ಕೆ ಚಿಕಿತ್ಸೆ ಇರ್ತದೆ, ರೂಟ್ ಕೆನಾಲ್ ಟ್ರೀಟ್ಮೆಂಟು, ಹಾಗೆ ಬೇರೆ ಬೇರೆ ಅದರ ಟ್ರೀಟ್ಮೆಂಟ್, ಚಿಕಿತ್ಸೆಯ ವಿಧಾನಗಳಿವೆ ಹಲ್ಲನ್ನು ಉಳಿಸಲಿಕ್ಕೆ. ಈ ಸಮಯದಲ್ಲೂ ನೀವು ದಂತ ವೈದ್ಯರಲ್ಲಿ ಹೋಗದೆ ಮನೆಯಲ್ಲಿ ಏನಾದರೂ ಒಂದು ಚಿಕಿತ್ಸೆ ಮಾಡಿ ಅದಕ್ಕೆ ಏನಾದರೂ ಇಟ್ಟು ನೋವನ್ನು ಉಪಶಮನ ಮಾಡಿಕೊಂಡು ಹಾಗೆ ಬಿಟ್ಟರೆ ಈ ಹಲ್ಲುಗಳು ಪುಡಿ ಪುಡಿಯಾಗಿ, ಕಟ್ಟಾಗಿ, ತುಂಡಾಗಿ, ಪುಡಿ ಪುಡಿಯಾಗಿ ಹೋಗಿ ಖಾಲಿ ಅದರಲ್ಲಿ ಬೇರು ಮಾತ್ರ, ಈ ಮೇಲಿನ ಭಾಗ ಎಲ್ಲ ಉದುರಿ ಹೋಗಿ, ಮೇಲಿನ ಭಾಗ ಉದುರಿ ಹೋಗಿ ಒಳಗಡೆ ದವಡೆಯಲ್ಲಿ ಬೇರು ಮಾತ್ರ ಉಳಿದಿರ್ತದೆ. ನಾನು ಹೇಳಿದೆ, ಹಲ್ಲಲ್ಲಿ ಮೇಲಿನ ಭಾಗ ಹೊರಗೆ ಕಾಣುವಂಥದ್ದು ಇದು ಬೇರು. ಸೊ ಈ ಮೇಲಿನ ಭಾಗ ಮಾತ್ರ ನಮ್ಮ ಬಾಯಲ್ಲಿ ಕಾಣ್ತದೆ, ಬೇರು ನಮ್ಮ ದವಡೆಯ ಮೂಳೆಯಲ್ಲಿ ಹುದುಗಿರ್ತದೆ. ಸೊ ಈ ಬೇರು ಮಾತ್ರ ಉಳಿತದೆ. ನಂತರ ಏನು ಮಾಡಬೇಕಾಗ್ತದೆ, ನಮಗೆ ಬೇರೆ ಯಾವುದು ಆಪ್ಷನ್ಸೇ ಇರೋದಿಲ್ಲ, ಬೇರೆ ಯಾವುದು ಚಿಕಿತ್ಸೆ ಮಾಡಲಿಕ್ಕೆ ಆಗದೇ ಇರೋ ಕಾರಣ ಅಂಥ ಹಲ್ಲನ್ನು ನಾವು ಕೀಳ್ತೇವೆ. ಕಿತ್ತು ಅದು ನಮ್ಮಲ್ಲಿ ಇರುವ ನಮ್ಮ ಒರಿಜಿನಲ್ ಹಲ್ಲನ್ನು ನಾವು ಕಳೆದುಕೊಂಡು ನಾವು ಆರ್ಟಿಫಿಷಿಯಲ್ ಹಲ್ಲನ್ನು ಹಾಕ್ಕೊಳ್ಬೇಕಾಗ್ತದೆ. ಸೊ ನಂತರ ಈ ದಂತಕ್ಷಯದಲ್ಲಿ ಇದು ಒಂದು ದಂತಕ್ಷಯದ ಸಾಮಾನ್ಯವಾಗಿ ನಡೆಯುವಂಥ ಒಂದು ಕ್ರಿಯೆ. ನಂತರ ನಾನು ಹೇಳಿದೆ, ಮಕ್ಕಳಲ್ಲಿ ಕೆಲವೊಂದು ದಂತಕ್ಷಯ ಭಾಳಷ್ಟು ಪೀಡೆ ಕೊಡುವಂಥದ್ದು. ಅದರಲ್ಲಿ ಅರ್ಲಿ ಚೈಲ್ಡ್ಹುಡ್ ಕೇರಿಸ್ ಅಂತ ಹೇಳ್ತೇವೆ ಒಂದು, ಮತ್ತೊಂದು ರ್ಯಾಂಪಂಟ್ ಕೇರಿಸ್ ಅಂತೇವೆ. ಅದು ಭಾಳಷ್ಟು ಫಾಸ್ಟಾಗಿ ಸಡನ್ಲಿ ಅಪೇರಿಂಗ್, ರ್ಯಾಪಿಡ್ಲಿ ಬರೋವಿಂಗ್ ಟೈಪ್ ಆಫ್ ಕೇರಿಸ್ ಅಂತ ಹೇಳ್ತೇವೆ. ಅಂದರೆ ಅದು ಸಡನ್ನಾಗಿ ಬರ್ತದೆ, ಕಾಣಿಸ್ಕೊಳ್ತದೆ. ಒಂದೆರಡು ಪ್ರಾರಂಭಿಕ ಹಂತದಲ್ಲಿ ಒಂದೆರಡು ಚುಕ್ಕೆ ಎದುರುಗಡೆ ಹಲ್ಲಿನ ಮೇಲೆ ಕಂಡಿರ್ತದೆ. ನಂತರ ಏನಾಗ್ತದೆ, ಆ ಹಲ್ಲಿನ ಕುತ್ತಿಗೆ ಭಾಗದಲ್ಲಿ ಅದು ಸ್ಪ್ರೆಡ್ ಆಗಿ ಫಾಸ್ಟ್ ಸ್ಪ್ರೆಡ್ ಆಗಿ ಒಂದು ಹಲ್ಲಿಂದ ಇನ್ನೊಂದು ಹಲ್ಲಿಗೆ ಸ್ಪ್ರೆಡ್ ಆಗಿ ಈ ಹಲ್ಲು ಮುರಿದು ಹೋಗ್ತದೆ. ಸೊ ಇದು ರ್ಯಾಂಪಂಟ್ ಕೇರಿಸ್.